ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಎಕ್ಸಾಮಿನೇಷನ್ ಬಂದು 23 ಮತ್ತು 24 ಅಂದರೆ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಈಗ ನಿಮ್ಮ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳೋ ಅಂಥ ಟೈಮು. ನೀವು ಯಾವ ರೀತಿಯಾಗಿ ಆನ್ಸರ್ನ ಮಾಡಿದ್ದೀರಾ, ಸೊ ನಿಮಗೆ ಎಷ್ಟು ರ್ಯಾಂಕಿಂಗ್ ಬರ್ಬೋದು, ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟು ಇದೆಲ್ಲನೂ ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಸೊ ನೀವು ಅದನ್ನೆಲ್ಲ ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ OMR ಶೀಟ್ ನಿಮ್ಮ ಹತ್ರ ಇರಬೇಕು. ಸೊ ನಿಮ್ಮ ಕಾರ್ಬನ್ ಕಾಪಿ ನಿಮ್ಮ ಹತ್ರ ಇರುತ್ತೆ, ಹೌದು. ಬಟ್ OMRನ ಯಾವ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನಿಮ್ಮ OMRನ ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರ್ನ ನೋಡಿ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಥವಾ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಎಲ್ಲನೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ನಿಮ್ಮ ಗೂಗಲ್ಗೆ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ KEA ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಸೊ KEA ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಫಸ್ಟ್ ಪೇಜಲ್ಲೇ ಬರುತ್ತೆ. ನೀವು ಆಲ್ರೆಡಿ ಈ ವೆಬ್ಸೈಟನ್ನು ಓಪನ್ ಮಾಡಿ UGCET ಬಗ್ಗೆ ನೋಡಿದರೆ, ಇಲ್ಲ ಅಂತ ಅಂದರೆ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತೆ ನೋಡಿ. ಆ 3 ಲೈನ್ ಏನಿದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರವೇಶ ಅಂತ ಇದೆಯಲ್ಲ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ UGCET 2026 ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ಲಿಂಕೇ ಸಿಗುತ್ತೆ, UGCET 2026 ಪರೀಕ್ಷೆ ಕೇಂದ್ರವಾರು OMR ವೀಕ್ಷಿಸುವ ಲಿಂಕ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಲಿಂಕು ನಿನ್ನೆ ಅಷ್ಟೇ ಬಂದಿರೋ ಅಂಥದ್ದು. ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಎಕ್ಸಾಮಿನೇಷನ್ ಯಾವುದು ಅಂತ ಕೇಳುತ್ತೆ. ಯಾವ ಎಕ್ಸಾಮಿನೇಷನ್ ಅಂತಂದರೆ UGCET. ಸೊ ಸೆಲೆಕ್ಟ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು UGCET 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಬಂದು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಬೇರೆ ಡಿಸ್ಟ್ರಿಕ್ಟು ನೋಡ್ತೀನಿ ಅಂದರೂ ಕೂಡ ನೋಡಬಹುದು. ಇವಾಗ ಸದ್ಯಕ್ಕೆ ಬೆಂಗಳೂರು ಮತ್ತು ಧಾರವಾಡ ಅಷ್ಟೇ ಇರೋ ಅಂಥದ್ದು. ನಾನು ಬೆಂಗಳೂರನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನಿಮಗೆ ಅಪ್ಡೇಟ್ ಆಗುತ್ತೆ. ಇದು ಸಬ್ಜೆಕ್ಟ್ ಬಂದು ಈಗ ಫಿಸಿಕ್ಸ್ ಅಷ್ಟೇ ಇದೆ. ಸೊ ಫಿಸಿಕ್ಸ್ನ ನೀವು ನೋಡ್ಬೋದು. ಎಲ್ಲ ಸಬ್ಜೆಕ್ಟು ಕೂಡ ಅಪ್ಡೇಟ್ ಆಗುತ್ತೆ, ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಓಕೆನಾ. ನೆಕ್ಸ್ಟು ಈ ರೀತಿ ಆ ಡಿಸ್ಟಿಕಲ್ಲಿ ಇರುವಂಥ ಅಷ್ಟು ಎಕ್ಸಾಮಿನೇಷನ್ ಸೆಂಟರ್ದು ಕೂಡ ನೇಮ್ ಬರುತ್ತೆ. ನಿಮಗೆ ಯಾವ ಎಕ್ಸಾಮಿನೇಷನ್ ಸೆಂಟರ್ ಬೇಕು ಆ ಒಂದು ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮುಂದೆ ವ್ಯೂ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ OMRದು, ಓಕೆನಾ. ನಾನಿವಾಗ ಒಂದು ಕಾಲೇಜ್ದು ತೋರಿಸ್ತೀನಿ ಡೌನ್ಲೋಡ್ ಮಾಡಿ. ಈಗ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಪೂರ್ತಿಯಾಗಿ PDF ಏನೇ ಡೌನ್ಲೋಡ್ ಆಗುತ್ತೆ. ಆ ಸೆಂಟರಲ್ಲಿ ಯಾರ್ಯಾರೆಲ್ಲ ಎಕ್ಸಾಮಿನೇಷನ್ ಬರೆದಿರ್ತಾರೆ ಅಷ್ಟೂ ಜನದ OMR ಶೀಟು ಇಲ್ಲಿ PDF ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಇವಾಗ ಅದನ್ನು ನೀವು WPS ಅಲ್ಲಿ ನೋಡಬಹುದು. ಈ ರೀತಿ ಓಪನ್ ಆಗುತ್ತೆ, ನೋಡ್ಬೋದು. ಅಲ್ಲಿ ಎಕ್ಸಾಮಿನೇಷನ್ ಬರೆದಿರೋಂಥ ಎಲ್ಲ ಸ್ಟೂಡೆಂಟ್ಸ್ದು ಕೂಡ ಇಲ್ಲಿ ಇರುತ್ತೆ. ನಿಮ್ಮದು ಬೇಕಿದ್ರೆ ನೀವು ಸರ್ಚ್ ಮಾಡಿಕೊಂಡು ನೋಡ್ಬೋದು, ಓಕೆನಾ. ಸೊ ಈ ರೀತಿಯಾಗಿ OMR ಡೌನ್ಲೋಡ್ ಆಗುತ್ತೆ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಕೀ ಆನ್ಸರ್ ಕೂಡ ಗೊತ್ತಾಗುತ್ತೆ. ಸೊ ಕೀ ಆನ್ಸರ್ನ ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ, ಅವರಿಗೂ ಕೂಡ ಗೊತ್ತಾಗಲಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಡೌಟ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.